ಹಾಯ್ ನಮಸ್ಕಾರ ಎಲ್ಲರಿಗೂ. ನೀವು ಫಾಸ್ಟಾಗನ್ನು ಆನ್ಲೈನಲ್ಲಿ ಬೈ ಮಾಡೋಕ್ಕೆ ನೋಡ್ತಾ ಇದ್ರೆ ಖಂಡಿತವಾಗಿ ನೀವು ಆನ್ಲೈನಲ್ಲಿ ಫಾಸ್ಟಾಗ್ನ ಪರ್ಚೇಸ್ ಮಾಡಬಹುದು. ನೀವು ಒಂದು ವೇಳೆ ಅರ್ಜೆಂಟ್ ಟ್ರಾವೆಲಿಂಗ್ನಲ್ಲಿದ್ದರೆ ಆನ್ಲೈನಲ್ಲಿ ಫಾಸ್ಟಾಗ್ನ ಅಪ್ಲೈ ಮಾಡಬೇಡಿ. ಯಾಕಂತಂದರೆ ನಿಮ್ಮ ನೆಕ್ಸ್ಟ್ ಟ್ರಾವೆಲ್ಗೆ ಇದು ಪ್ರಾಬ್ಲಮ್ ಆಗುತ್ತೆ. ಕಾರಣ ಏನು ಅಂತಂದರೆ, ನೀವು ಫಾಸ್ಟಾಗನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿದ ಮೇಲೆ ಅದು ಫಾಸ್ಟಾಗಿ ಆಕ್ಟಿವೇಶನ್ ಆಗಿ ನಿಮ್ಮ ಮನೆ ಅಡ್ರೆಸ್ಗೆ ಬರೋದಕ್ಕೆ ಕೆಲವೊಂದಿಷ್ಟು ಟೈಮ್ ತಗೊಳುತ್ತೆ. ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಎರಡು ರೀತಿ ಯೋಚನೆ ಮಾಡಬೇಕಾಗುತ್ತೆ. ಒಂದು, ನೀವು ಬ್ಯಾಂಕಿಂಗ್ ವೆಬ್ಸೈಟ್ಗಳಲ್ಲಿ ಆನ್ಲೈನಲ್ಲಿ ಫಾಸ್ಟಾಗ್ನ ಅಪ್ಲೈ ಮಾಡಿದರೆ ಅಲ್ಲಿ ನಿಮಗೆ ಎಷ್ಟು ಟೈಮ್ ತಗೊಳುತ್ತೆ, ಮತ್ತು ಏಜೆಂಟ್ ಹತ್ರ ಫಾಸ್ಟಾಗ್ನ ನೀವು ಆನ್ಲೈನಲ್ಲಿ ಬೈ ಮಾಡಿದಾಗ ನಿಮಗೆ ಎಷ್ಟು ಬೇಗ ಕೊರಿಯರ್ ಫೆಸಿಲಿಟಿ ಸಿಗುತ್ತೆ ಡೆಲಿವರಿ ಮಾಡೋದಕ್ಕೆ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ. ಈ ಎರಡನ್ನ ನೀವು ಗಮನದಲ್ಲಿಟ್ಕೊಂಡು ಆನ್ಲೈನಲ್ಲಿ ಫಾಸ್ಟಾಗ್ನ ಅಪ್ಲೈ ಮಾಡಬಹುದು. ಒಂದು ವೇಳೆ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ 15 ದಿವಸ, 20 ದಿವಸ, 1 ತಿಂಗಳು ಟೈಮ್ ಇದೆ ಅಂತಂದಾಗ ಆಗ ನೀವು ಬ್ಯಾಂಕ್ ವೆಬ್ಸೈಟ್ಗಳಲ್ಲಿ ಅಪ್ಲೈ ಮಾಡಿ ವೇಟ್ ಮಾಡಬಹುದು. ಯಾಕಂತಂದರೆ ಬ್ಯಾಂಕ್ ವೆಬ್ಸೈಟ್ಗಳಲ್ಲಿ ಫಾಸ್ಟಾಗಿ ಅಪ್ಲೈ ಮಾಡಿದಾಗ ಅದು ನಿಮಗೆ ಡೆಲಿವರಿ ಆಗೋದಕ್ಕೆ ಮಿನಿಮಮ್ 15ರಿಂದ 20 ವರ್ಕಿಂಗ್ ಡೇಸ್ ತಗೊಳುತ್ತೆ. ಸೊ ಹಾಗಾಗಿ ನೀವು ಏಜೆಂಟ್ಗಳ ಹತ್ರ ಫಾಸ್ಟಾಗನ್ನ ಪರ್ಚೇಸ್ ಮಾಡಿದರೆ ನೀವು ಬೇಗನೆ 1-2 ದಿನದಲ್ಲಿ ಅಥವಾ ಸ್ಪೀಡ್ ಪೋಸ್ಟ್ ಮಾಡಿದ್ರೂ ಕೂಡ ನಿಮಗೆ 1 ದಿನ ಅಥವಾ 3 ದಿನದ ಒಳಗಡೆ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನೀವೇನಾದರೂ ಆನ್ಲೈನಲ್ಲಿ ಫಾಸ್ಟಾಗಿ ಬೈ ಮಾಡಬೇಕು ಅಂತಿದ್ರೆ ಬೆಂಗಳೂರಲ್ಲಿ ನಾವು ಕರ್ನಾಟಕದಲ್ಲಿ ಎಲ್ಲ ಲೊಕೇಶನಲ್ಲೂ ಕೂಡ ಫಾಸ್ಟಾಗ್ನ ಸೆಲ್ ಮಾಡ್ತೀವಿ, ಕೊರಿಯರ್ ಮುಖಾಂತರ ಹಾಕ್ತೀವಿ. ಸೊ ನೀವು ಫಾಸ್ಟಾಗ್ನ 2 ದಿನ 3 ದಿನದ ಒಳಗಡೆ ಫಾಸ್ಟಾಗ್ನ ಬೈ ಮಾಡಬಹುದು. ಸೊ ಒಂದು ವೇಳೆ ನೀವೇನಾದರೂ ನಿಮ್ಮ ವೆಹಿಕಲ್ಗೆ ಫಾಸ್ಟಾಗಿ ಬೈ ಮಾಡೋದಿದ್ರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ನಾವು ನಿಮಗೆ ಫಾಸ್ಟಾಗನ್ನು ಆ್ಯಕ್ಟಿವೇಶನ್ ಮಾಡಿ ಕಂಪ್ಲೀಟಾಗಿ ಪ್ರೊಸೆಸನ್ನು ಹೇಳಿ ನಿಮಗೆ ಫಾಸ್ಟಾಗ್ನ ಡಿಸ್ಪ್ಯಾಚ್ ಮಾಡಿ ನಿಮ್ಮ ಅಡ್ರೆಸ್ಗೆ ಫಾಸ್ಟಾಗನ್ನು ಕಳಿಸ್ಕೊಡ್ತೇವೆ. ಧನ್ಯವಾದಗಳು.